ಕರ್ಕಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾನು ಒಂದು ವಿಶೇಷವಾದಂತಹ ವಿಚಾರವನ್ನು ನಿಮಗೆ ತಿಳಿಸಲಿದ್ದೇನೆ. ಏನಂದ್ರೆ ಜೂನ್ 6ನೇ ತಾರೀಕಿನ ಗ್ರಹ ಸ್ಥಿತಿಗಳನ್ನು ದಯವಿಟ್ಟು ಗಮನಿಸಿ. ಒಂದ್ಸಲ ಕರ್ಕಾಟಕ ರಾಶಿಯವರು ಒಂದು ಅದ್ಭುತವಾದಂತಹ ಪಂಚಗ್ರಹ ಮಹಾಕೂಟ ಯೋಗ ನಭೋಮಂಡಲದಲ್ಲಿ ಆಗ್ತಾ ಇದೆ. 5 ಗ್ರಹಗಳು ಒಂದೇ ರಾಶಿಯಲ್ಲಿ ಸೇರ್ತಾ ಇದೆ. ಯಾವುದು 5 ಗ್ರಹಗಳು? ಸೂರ್ಯಗ್ರಹ, ಎರಡನೇದು ನಿಮ್ಮ ರಾಶ್ಯಾಧಿಪತಿಯಾದಂತಹ ಚಂದ್ರಗ್ರಹ, ಮೂರನೇದು ನಿಮ್ಮ ಲಾಭಾಧಿಪತಿಯಾದಂತಹ ಶುಕ್ರಗ್ರಹ, ನಾಲ್ಕನೇದು ನಿಮ್ಮ ತೃತೀಯಾಧಿಪತಿಯಾದಂತಹ ಬುಧಗ್ರಹ, ಐದನೇದು ನಿಮ್ಮ ಭಾಗ್ಯಾಧಿಪತಿಯಾದಂತಹ ಗುರುಗ್ರಹ. ಗೊತ್ತಲ್ಲ, ಈ ಪಂಚಗ್ರಹ ಮಹಾಕೂಟ ಯೋಗ ನಿಮಗೆ ಜೂನ್ 6ನೇ ತಾರೀಕು ಅಮಾವಾಸ್ಯೆ ದಿವಸ ನಭೋಮಂಡಲದಲ್ಲಿ ಒಂದೇ ರಾಶಿ ವೃಷಭ ರಾಶಿಯಲ್ಲಿ ಸೇರ್ತಾ ಇದೆ. ವೃಷಭ ರಾಶಿ ನಿಮಗೆ ಅಂದ್ರೆ ಕರ್ಕಾಟಕ ರಾಶಿಯವರಿಗೆ 11ನೇ ಮನೆ, ಅಂದ್ರೆ ಶುಭ ಏಕಾದಶ ಸ್ಥಾನ. ಅದ್ಭುತವಾದಂತಹ ಶುಭ ಸ್ಥಾನದಲ್ಲಿ 6 ಗ್ರಹಗಳು ಸೇರ್ಕೊಳ್ತದೆ ಅಂತಂದ್ರೆ ಅದು ಲಾಂಗ್ ಆಗಿರಲ್ಲ, ಏನು ವಾರಗಟ್ಟಲೆ ತಿಂಗಳಗಟ್ಟಲೆ ಇರಲ್ಲ, ಅದಿರೋದೇ ನಿಮಗೆ ಒಂದು ದಿವಸ ಸಿಗುತ್ತೆ ನಿಮ್ಗದು. ಸೊ ಅದರಿಂದ ಸಿಕ್ಕಿದಾಗ ನೀವು ಅದನ್ನು ವಿಶೇಷವಾಗಿ ದೇವತಾರಾಧನೆಗಳನ್ನು ಮಾಡಿಕೊಂಡಾಗ ನಿಮಗೆ ಅದರ ಫಲಗಳನ್ನು ಪಡ್ಕೊಂಡ್ಬಿಡ್ಬೋದು. ಸೊ ಅದರಿಂದ ನಾನು ಹೇಳ್ತಿರಲ್ಲ, ಈ ಪರ್ವಕಾಲಗಳು ಆವಾಗವಾಗ ಯಾವಾಗಲೂ ಬರ್ತಾ ಇರಲ್ಲ, ಅಂದರೆ ಅಪರೂಪದಲ್ಲಿ ಸಿಗುತ್ತೆ. ಈ ಗ್ರಹಣಗಳು ಎಲ್ಲೋ ವರ್ಷಕ್ಕೆ 1-2 ಸಿಕ್ಕಂಗೆ ಈ ಪರ್ವಕಾಲಗಳು 5 ಗ್ರಹಗಳು ಒಂದೇ ರಾಶಿಯಲ್ಲಿ ಬಹಳ ಅಪರೂಪಕ್ಕೆ ಸಿಗುತ್ತೆ. ಸೊ ಜೂನ್ 6ನೇ ತಾರೀಕು ಕಡ್ಡಾಯವಾಗಿ ನೀವು ಒಂದು 2-3 ಪರಿಹಾರಗಳನ್ನ ಹೇಳ್ತಾರೆ ಮಾಡಿಕೊಂಡ್ರೆ ನಿಮ್ಮ ಹಲವಾರು ಸಮಸ್ಯೆಗಳು ಪರಿಹಾರವಾಗುತ್ತೆ ಕರ್ಕಾಟಕ ರಾಶಿಯವರದ್ದು. ಇವಾಗ ಯಾಕೆ ಅಂತಂದ್ರೆ ನೋಡಿ, ಈಗ ನಿಮ್ಮ ರಾಶ್ಯಾಧಿಪತಿಯೇ ನಿಮಗೆ ಪರಮೋಚ್ಚ ಸ್ಥಿತಿಯ ಲಾಭದಲ್ಲಿ ಇರ್ತಾನೆ ಅಂದ್ರೆ ನಿಮಗೆ ಓವರ್ ಆಲ್ ಡೆವಲಪ್ಮೆಂಟ್, ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಅವತ್ತೇನೇ ಪೂಜೆ ಮಾಡಿದ್ರೆ ನಿಮಗೆ ಸರ್ವತೋಮುಖವಾದ ಅಭಿವೃದ್ಧಿಗೆ ಏನೋ ಅದು ನಾಂದಿ ಆಗ್ತದೆ, ಅಂದ್ರೆ ಅನುಕೂಲವಾಗ್ತದೆ ನಿಮಗೆ. ಆಮೇಲೆ ನಿಮಗೆ ರವಿಗ್ರಹ ಅವನು ಬರ್ತಾರೆ ಲಾಭ, ಅಂದ್ರೆ ನೀವು ಅವತ್ತಿನ ದಿವಸ ಮಾಡುವಂತಹ ರವಿಯ ಆರಾಧನೆ ನಿಮಗೆ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡಿ ಒಳ್ಳೆ ದುಡ್ಡನ್ನು ಕೊಡ್ತದೆ, ಕೌಟುಂಬಿಕವಾದಂತಹ ಸುಖವನ್ನು ಕೊಡ್ತದೆ. ಆಮೇಲೆ ರವಿ ನಿಮಗೆ ಉದ್ಯೋಗಕಾರಕನೂ ಹೌದು, ನಿಮಗೆ ಅಲ್ಲ ಎಲ್ಲರಿಗೂ ಸಹ, ದ್ವಾದಶ ರಾಶಿಯವರಿಗೂ ಸಹ ಉದ್ಯೋಗಕಾರಕ ರವಿಗ್ರಹನಾಗಿರ್ತಾನೆ. ಸೊ ಅದರಿಂದ ಉದ್ಯೋಗದ ವಿಚಾರದಲ್ಲಿ ಕಣ್ಣಿನ ಸಮಸ್ಯೆ ಇದ್ದರೆ, ತಲೆನೋವು ಇದ್ದರೆ ಎಲ್ಲದಕ್ಕೂ ಸಹ ರವಿ ಆರಾಧನೆಯಿಂದ ತುಂಬ ಅನುಕೂಲವಾಗಿರ್ತದೆ ಆಗ್ತದೆ ನಿಮಗೆ. ಆಮೇಲೆ ಅಷ್ಟೇ ಅಲ್ಲ, ನಿಮಗೆ ಒಳ್ಳೆ ಆರೋಗ್ಯವನ್ನು ಸಹ ರವಿಗ್ರಹ ಕೊಡ್ತಾನೆ ನಿಮಗೆ. ಆಮೇಲೆ ಅಷ್ಟಮಾಧಿಪತಿಯಾದ ಗುರುವು ನಿಮಗೆ ಒಳ್ಳೆ ಆರೋಗ್ಯವನ್ನು ಕೊಡ್ತಾನೆ. ಸೊ ಅದರಿಂದ ಅವತ್ತಿನ ದಿವಸ ಗುರುಗ್ರಹದ ಆರಾಧನೆ ನಿಮಗೆ ಅನುಕೂಲವನ್ನು ಮಾಡಿಕೊಡಲಿದೆ. ಆಮೇಲೆ ಷಷ್ಠ್ಯಾಧಿಪತಿಯು ಗುರುವೇ, ಅದರಿಂದ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಎಲ್ಲವನ್ನೂ ಸಹ ಪರಿಹಾರ ಮಾಡ್ಕೊಳ್ಳೋಕೆ ಅವತ್ತಿನ ದಿವಸ ನೀವು ಮಾಡುವಂತಹ ಪೂಜೆಗಳು ತುಂಬಾ ಶೀಘ್ರವಾದಂತಹ ಫಲಗಳನ್ನು ಕೊಡ್ತದೆ. ನೋಡಿ ಎಂತಹ ಅದ್ಭುತವಾದಂತಹ ದಿವಸ ಅವತ್ತು. ಅವತ್ತಿನ ದಿವಸವೇ ತೃತೀಯಾಧಿಪತಿ ವ್ಯಯಾಧಿಪತಿಯಾದ ಬುಧನೂ ಲಾಭದಲ್ಲಿರ್ತಾರೆ. ಲಾಸ್ ಅನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಎಲ್ಲೇ ತುಂಬ ನಷ್ಟ ಆಗ್ತಾ ಇದೆ ಅಂದರೆ ಆ ನಷ್ಟವನ್ನು ನಿಲ್ಲಿಸಲಿಕ್ಕೆ, ನಿಮ್ಮ ಸಹೋದರರೊಟ್ಟಿಗೆ ನಿಮ್ಮ ಜಗಳ ಮನಸ್ತಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಸ್ವಲ್ಪ ಏನೋ ಅನ್ಯೋನ್ಯವಾಗಿ ಇರಲಿಕ್ಕೆ ಒಂದು ಪ್ರಯತ್ನ ನಿಮ್ಮ ಕಡೆಯಿಂದ ಅಥವಾ ಅವ್ರ ಕಡೆಯಿಂದನೇ ಆಗಿರಲಿ, ಒಳ್ಳೆಯದಾಗಲಿಕ್ಕೋಸ್ಕರವಾಗಿ ಎಲ್ಲ ರೀತಿಯ ಅನುಕೂಲಗಳನ್ನು ನಿಮಗೆ ಅವತ್ತಿನ ದಿವಸ ಕೊಡಲಿದೆ. ಅಂದರೆ ನೀವು ದೇವತಾರಾಧನೆಗಳನ್ನು ಮಾಡ್ಕೊಳ್ಬೇಕಷ್ಟೇ. ಕರ್ಕಾಟಕ ರಾಶಿಯವರಿಗೆ ಈ ಅಷ್ಟಮ ಶನಿಯ ಮಧ್ಯದಲ್ಲಿ ಒಂದು ಅದ್ಭುತವಾದಂತಹ ಯೋಗ ಫಲದ ದಿವಸ. ಅದನ್ನು ದಯವಿಟ್ಟು ವೇಸ್ಟ್ ಮಾಡ್ಕೊಂಬೇಡಿ. ನಾನು ಈಗ ಮುಂದೆ ಹೇಳ್ತಕ್ಕಂತಹ ಪೂಜೆಯನ್ನು ಮಾಡಿಕೊಂಡು ಒಳ್ಳೆಯ ಪ್ರತಿಫಲಗಳನ್ನು ಪಡ್ಕೊಳ್ಳಿ. ಅದರಲ್ಲಿ ನಿಮಗೆ ಬೇಕಾಗಿರತಕ್ಕಂಥದ್ದು ಹಗಲಿನಲ್ಲಿ ಅವತ್ತಿನ ದಿವಸ ಬೆಳಗ್ಗೆ ಒಂದು ಪೂಜೆ ಹೇಳ್ತೀನಿ. ಅದಕ್ಕೆ ಹಿಂದಿನ ದಿವಸನೇ 5ನೇ ತಾರೀಕೆ ತಂದಿಟ್ಕೊಳ್ಳಿ ಐಟಮ್ಸ್ನ. ಏನಪ್ಪ ಅಂತಂದರೆ ಬಹಳ ವಿಶೇಷ, ಒಂದು ತಾಮ್ರದ ಚಂಪು ತಂದಿಟ್ಕೊಳ್ಳಿ, ಹಾಗೂ 5 ಧಾನ್ಯಗಳನ್ನು ತಂದಿಟ್ಕೊಳ್ಳಿ. ಅಂದರೆ ಭತ್ತ, ಆಮೇಲೆ ಹೆಸರು ಕಾಳು, ಕಡಲೆಕಾಳು, ಗೋಧಿ, ಅವರೆ, ಈ 5 ಧಾನ್ಯಗಳನ್ನು ತಂದಿಟ್ಕೊಳ್ಳಿ. 6ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಬಿಟ್ಕೊಂಡು ಅದ್ರ ಮೇಲೆ ಒಂದು ಬಾಳೆ ಎಲೆನೋ ಅಥವಾ ಒಂದು ಸ್ಟೀಲ್ ಪ್ಲೇಟೋ, ಆಮೇಲೆ ಯಾವ್ದಾದ್ರು ತಾಮ್ರದ ತಳೆದ ಪ್ಲೇಟೋ, ಯಾವುದೋ ಒಂದು ಪ್ಲೇಟು, ಅದರಲ್ಲಿ ಅಕ್ಕಿ ಹಾಕಿ, ಅಕ್ಕಿ ಮೇಲೆ ಕಲಶ ಇಡಿ, ಖಾಲಿ ಕಲಶ. ಆ ಕಲಶದ ಒಳಗೆ ನಾನು ಈಗ ಹೇಳಿದಂತಹ ಧಾನ್ಯಗಳು 1-2 ಮುಷ್ಟಿ ಹಾಕಿದ್ರೆ ಸಾಕು. 1 ಮುಷ್ಟಿ ಭತ್ತ, 1 ಮುಷ್ಟಿ ಹೆಸರು ಕಾಳು, 1 ಮುಷ್ಟಿ ಗೋಧಿ, 1 ಮುಷ್ಟಿ ಕಡಲೆಕಾಳು, 1 ಮುಷ್ಟಿ ಅವರೆ, ಇದನ್ನೆಲ್ಲ ಹಾಕಿದ್ರೆ ಕಲಶ ತುಂಬಬೇಕದು. ಆಯಿತಾ? ತುಂಬಿದ ನಂತರ ಅದಕ್ಕೊಂದು ವಿಶೇಷವಾದ ವಿಳಿದೆಲೆ ಅಡಿಕೆ ಎಲ್ಲ ಇಟ್ಬಿಟ್ಟು ಅವ್ರು ವಿಶೇಷವಾಗಿ ಒಂದು ಪೂಜೆ ಮಾಡಿ. ಅದಕ್ಕೆ ಆ ಪೂಜೆಯಲ್ಲಿ ಈ ಪಂಚಗ್ರಹಗಳ ಒಂದು ಅಷ್ಟೋತ್ತರ ಪಠನೆ ಅಥವಾ ಪಂಚಗ್ರಹಗಳ ಸ್ತೋತ್ರಗಳ ಪಠನೆ ಎಲ್ಲ ಮಾಡಿ. ಅಷ್ಟೋತ್ತರ ಪಠನೆ ಮಾಡಿದ್ರೆ ತುಂಬ ಒಳ್ಳೆಯದು. ಅಂದರೆ ಚಂದ್ರಾಷ್ಟೋತ್ರ, ರವಿ ಅಷ್ಟೋತ್ರ, ಗುರು ಅಷ್ಟೋತ್ರ, ಬುಧಾಷ್ಟೋತ್ರ, ಶುಕ್ರಾಷ್ಟೋತ್ರ, ಈ 5 ಗ್ರಹಗಳ ಒಂದು ಅಷ್ಟೋತ್ತರ ಪಠನೆ ಮಾಡಿ ಅದಕ್ಕೆ ನೈವೇದ್ಯ, ಧೂಪ, ದೀಪ, ನೈವೇದ್ಯ ಎಲ್ಲ ಮಾಡಿ ಒಂದು ಪೂಜೆ ಮಾಡಿ ಅವತ್ತಿನ ದಿವಸ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಶುಕ್ರವಾರ ದಿವಸ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಆ ಕಲಶವನ್ನು ಹಾಗೆ ತಗೊಂಡ್ಕೊಂಡು ಹೋಗಿ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಅರಳಿ ಮರ ಇರುತ್ತಲ್ಲ, ಆ ಅರಳಿ ಮರದ ಹತ್ರ ಹೋಗಿ
ಅಲ್ಲಿ ಇದನ್ನು ಸಮರ್ಪಣೆ ಮಾಡಿ, ಈ ಧಾನ್ಯಗಳನ್ನೆಲ್ಲ ಅಲ್ಲಿ ಹಾಕಿ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಅದ್ಭುತವಾದಂಥ ಪರಿಹಾರ, ಈ ಗ್ರಹಗಳ ದೋಷಗಳೆಲ್ಲ ಪರಿಹಾರ ಆಗ್ತದೆ. ಅವತ್ತು ದಿವಸ ಕರ್ಕಾಟಕ ರಾಶಿಯವರು ಅದನ್ನು ಮಾಡ್ಬೋದು ನೀವು, ಗೊತ್ತಾಯ್ತಲ್ವಾ? ಇದಲ್ಲದೆ ಇನ್ನೊಂದು, ಈ ಶತ್ರು ಬಾಧೆ, ಮಾಟಮಂತ್ರ, ದೃಷ್ಟಿದೋಷ, ಇದನ್ನೆಲ್ಲ ಪರಿಹಾರ ಮಾಡೋಕ್ಕೆ, ಒಂದು ಬ್ಯಾಡ್ ನೆಗೆಟಿವ್ ಎನರ್ಜೀಸ್ ಇದೆಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೆ ಅದ್ಭುತವಾದ ಇನ್ನೊಂದು ಪರಿಹಾರವನ್ನು ಹೇಳ್ತೀನಿ. ಅದಕ್ಕೂ ಒಂದು 5 ದ್ರವ್ಯಗಳು ಬೇಕು. ಅದನ್ನು ಮೊದಲೇ ತಂದಿಟ್ಕೊಳ್ಬೇಕು. ಅವತ್ತಿನ ದಿವಸ ಬೆಳಗ್ಗೆನೇ ತಂದಿಟ್ಕೊಂಬಿಡಿ ನೀವು. ಏನಂದರೆ, ಒಂದು ಬಿಳಿ ಸಾಸಿವೆ, ಕರಿ ಸಾಸಿವೆ, ಆಮೇಲೆ ಕಲ್ಲುಪ್ಪು, ಆಮೇಲೆ ಒಣಮೆಣಸಿನಕಾಯಿ, ಆಮೇಲೆ ಲಿಂಬೆಹಣ್ಣು, ಈ 5 ತಂದಿಟ್ಕೊಳ್ಳಿ. ಆವತ್ತಿನ ದಿವಸ ಏನು ಮಾಡಿ ಅಂದರೆ, 6ನೇ ತಾರೀಕು ರಾತ್ರಿ ನೀವು ನಿಮಗೆ ಸಮಸ್ಯೆ ಇದ್ದರೆ ಬೇರೆಯವ್ರು ನಿಮಗೆ ಮಾಡಬೇಕು, ಅಥವಾ ಬೇರೆ ಯಾರಿಗೆ ಸಮಸ್ಯೆ ಇದೆಯೋ ಅವರಿಗೆ ಮಾಡಬಹುದು. ಏನಂತಂದರೆ, ಒಂದು ಕಾಯಿ ಸಿಪ್ಪೆ ಏನಾದ್ರು ಒಂದು ಬೆಂಕಿ ಹಚ್ಚಿಟ್ಕೋಬೇಕು. 4 ದ್ರವ್ಯ ಫಸ್ಟ್ ತಗೋಬೇಕು. ಯಾವುದು? ಈ ಕಲ್ಲುಪ್ಪು, ಬಿಳಿ ಸಾಸಿವೆ, ಕರಿ ಸಾಸಿವೆ, ಅಂದರೆ ಕಪ್ಪು ಸಾಸಿವೆ, ಆಮೇಲೆ ಒಣಮೆಣಸ್ಕಾಯಿ, ಇದೆಲ್ಲ ಕೈಲಿಟ್ಕೊಂಡು 3 ಅಥವಾ 6 ಅಥವಾ 9 ಬಾರಿ ನಿವಾಳಿಸ್ಬಿಟ್ಟು, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಎಲ್ಲ ನಿವಾಳಿಸ್ಬಿಟ್ಟು ಆ ಬೆಂಕಿಲಿ ಹಾಕ್ತಕ್ಕಂಥದ್ದು. ಆಯಿತಾ? ಎರಡನೇದು ಇನ್ನೇನು ಮಾಡಬಹುದು ಅಂತಂದರೆ, ಅದಾದ ತಕ್ಷಣ ಏನು ಮಾಡಬೇಕು ಅಂದರೆ, ಲಿಂಬೆಹಣ್ಣು, ಅದನ್ನು ಅಷ್ಟೇ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸ್ಬಿಟ್ಟು ನಿಮ್ಮ ಎಡಗಾಲ ಹಿಮ್ಮಡಿಯಲ್ಲಿ ಅದನ್ನು ಮೆಟ್ಟಿ ತುಳಿದು ಪಚಕ್ ಅನ್ಸ್ಬೇಕಲ್ಲೇ ಫುಲ್ ಹಿಂಗೆ. ಆಯಿತಾ? ಅಪ್ಪಚ್ಚೆ ಮಾಡ್ಬೇಕಂತ. ಆಮೇಲೆ ಕೈಯಲ್ಲಿ ತಗೊಂಡು 2 ಭಾಗ ಮಾಡಿ ಹಿಂಗೆ, ಇದು ಈ ಕಡೆ ಹೋಗ್ಬೇಕು, ಇದು ಈ ಕಡೆ ಹೋಗ್ಬೇಕು, ಆ ಥರ ಮಾಡಿಸಿ ನೀವೇ ಕೂತ್ಕೊಂಡು ಬೇರೆಯವ್ರು ನಿಮಗೆ ಮಾಡಲಿ ಇದನ್ನು. ಸೊ ಕರ್ಕಾಟಕ ರಾಶಿಯವರಿಗೆಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧ ಇದೆಲ್ಲ ಪರಿಹಾರ ಆಗ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಲ್ಲ ಗುರುಳೆ, ಇದನ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ, ನೀವು ಹೇಳ್ತಿರೋದು ನಮಗೆ ಕೆಲಸಕ್ಕೆ ಹೋಗ್ಬೇಕು ಅಥವಾ ಮತ್ತೊಂದೇನೋ ಕೆಲಸ, ಅದು ಇದೆಲ್ಲ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ, ನಮಗೆ ತುಂಬ ಪವರ್ಫುಲ್ ಆಗಿರತಕ್ಕಂಥದ್ದು ಯಾವ್ದಾದ್ರು ಇನ್ನೊಂದು ಪರಿಹಾರ ಹೇಳಿ ಅಂದರೆ, ಅದಕ್ಕೊಂದು ವಿಶೇಷವಾದ ಪವರ್ಫುಲ್ ಪರಿಹಾರ ಇದೆ. ಅದೇನಪ್ಪ ಅಂದರೆ, 3ನೇಯ ಅದ್ಭುತವಾದಂತಹ ಪರಿಹಾರ. ಇದು ನೀವು ಮಾಡ್ತಕ್ಕಂಥದ್ದಲ್ಲ, ನಾನು ಮಾಡ್ತಕ್ಕಂಥದ್ದು, ನಾವು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂದರೆ, ನಾನು ಆಗಲೇ ಹೇಳ್ದಲ್ಲ ನಿಮಗೆ, ಇದು ಗ್ರಹಣದ ಗ್ರಹಣ ಥರ ಬಹಳ ಅಪರೂಪಕ್ಕೆ ಬರ್ತಕ್ಕಂಥ ಒಂದು ಸುಯೋಗ. ಪಂಚಗ್ರಹ ಮಹಾಕೂಟ ಅಂತಂದ್ರೆ 5 ಗ್ರಹಗಳು ಒಂದೇ ರಾಶಿಯಲ್ಲಿರ್ತದೆ. ಅದರಲ್ಲಿ ಒಂದು ಸ್ವಸ್ಥಾನ, ಒಂದು ಪರಮೋಚ್ಚ ಸ್ಥಿತಿಯಲ್ಲಿದೆ ಅಂತಂದಾಗ ಇಂಥ ಅದ್ಭುತವಾದಂಥ ಅವಕಾಶ ಮತ್ತೆ ಮತ್ತೆ ಬರಲ್ಲ. ಸೊ ಬಂದಾಗ ನಾವು ಅದನ್ನು ಬಳಸ್ಕೊಂಬಿಡ್ಬೇಕು. ಸೊ ಅವತ್ತಿನ ದಿವಸ ನಿಮ್ಮೆಲ್ಲರ ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣದಿಂದಲೇ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿ ಕುದೃಷ್ಟಿ ಪರಿಹಾರ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಅದು ಸೂಕ್ಷ್ಮವಾದಂತಹ ಸಮಯ. 6ನೇ ತಾರೀಕು ಬಹಳ ಸೂಕ್ಷ್ಮವಾದಂತಹ ಸಮಯ. ಅವತ್ತಿನ ದಿವಸ ನಿಮ್ಮ ಶರೀರ ಏನಿದೆಯಲ್ಲ, ನಿಮ್ಮ ಶರೀರದ ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಈ ಬಾಡಿ ಮೇಲೆ ಮತ್ತೆ ಪುನಃ ಇನ್ನೂ ಸೂಕ್ಷ್ಮ ಶರೀರ ಇರುತ್ತೆ, ಆರಾ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಅದೆಲ್ಲ ಫುಲ್ ಆಕ್ಟಿವೇಟ್ ಆಗ್ತಕ್ಕಂಥ ಬಹಳ ಅದ್ಭುತವಾದಂಥ ಸಮಯ. ನಿಮ್ಮ ಏನು ನೆಗೆಟಿವ್ ಇದ್ರೂ ತೆಗೆದು ಬಿಡ್ಬೋದು, ಏನು ದೃಷ್ಟಿ ದೋಷ ಏನಿದ್ರು ಕೂಡ ಅದನ್ನು ತೆಗೆದು ಬಿಡ್ಬೋದು. ಆಯಿತಾ? ಸೊ ಅದು ಬಹಳ ಪವರ್ಫುಲ್ ಆಗಿದ್ದರಿಂದಾಗಿ ಅವತ್ತಿನ ದಿವಸವೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಈ ಕೆಟ್ಟ ಕನಸು ಬೀಳೋದು, ಬೆಚ್ಚಿ ಬೀಳತಕ್ಕಂಥದ್ದು, ಏನೋ ನಿಮಗೆ ಈ ಹೆದ್ರು ಬೆವರು ನಗದೋಗ್ದು ಯಾರೋ ಕುದಿಗೆ ಹೆಚ್ಚಿದಂಗೆ ಆಗ್ತಿದೆ ಗುರುಳೆ, ರಾತ್ರಿ ಮಲ್ಕೊಂಡಂಗೆ ಅಂತೆಲ್ಲ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ಸೊ ಅಂಥದ್ದು ಏನೇ ಸಮಸ್ಯೆಗಳಿದ್ರೂ ಸಹ ಪರಿಹಾರವಾಗಬೇಕು. ಕೆಟ್ಟ ಕನಸುಗಳು ಪರಿಹಾರವಾಗಿ ಒಳ್ಳೊಳ್ಳೆ ಕನಸುಗಳು ನಿಮಗೆ ಸತ್ಯವಾಗಬೇಕು. ನಿಮಗೆ ಆ ಥರ ಸ್ವಪ್ನೇಶ್ವರಿ ಹೋಮ ಅಂತ ಪ್ರಪ್ರಥಮ ಬಾರಿ ನಮ್ಮ ಯಾಗಶಾಲೆ ಮಾಡ್ತಾ ಇದ್ದೀವಿ. ಸ್ವಪ್ನೇಶ್ವರಿ ಹೋಮವನ್ನು ಬಹಳ ಪವರ್ಫುಲ್ ಆಗಿರತಕ್ಕಂಥ ಹೋಮ ಅದು. ಸೊ ಅದನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಈ ವಾಸ್ತು ದೋಷಗಳು, ಯಾಕೆಂದರೆ ಈ ಪಂಚಗ್ರಹ ಮಹಾಯೋಗ ಕೂಟದಲ್ಲಿ ಕೂತ್ಕೊಂಡಾಗ ಎಲ್ಲ ವಾಸ್ತು ದೋಷಗಳು ಪರಿಹಾರ ಮಾಡ್ಕೊಳ್ಳೋಕ್ಕೂ ಇದು ಅದ್ಭುತ ಕ್ಲೆನ್ಸಿಂಗ್. ಮನೆಯೆಲ್ಲ, ಅದು ಬೇಕಾದ್ರೆ ಸ್ವಂತ ಮನೆ ಆಗಿರಲಿ, ಬಾಡಿಗೆ ಮನೆ ಆಗಿರಲಿ, ಲೀಸ್ ಮನೆ ಆಗಿರಲಿ, ಯಾವ ಮನೆ ಆಗಿರಬೇಕು, ಆ ಜಾಗವನ್ನು ಶುದ್ಧಿ ಮಾಡ್ಕೊಳ್ಳೋಕೆ ಅದ್ಭುತವಾದಂಥ ಸಮಯ ಇದು. ಸೊ ಆದ್ದರಿಂದ ಮಹಾ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಈ ಪಂಚಗ್ರಹಗಳಿದೆಯಲ್ಲ, 5 ಗ್ರಹಗಳಿದಾರಲ್ಲ, ಆ 5 ಗ್ರಹಗಳಿಗೂ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ಮಹಾ ನವಗ್ರಹ ಶಾಂತಿ ಹೋಮಗಳು, ಈ ಪಂಚಗ್ರಹ ಮಹಾಕೂಟದ ವಿಶೇಷವಾದ ಗ್ರಹಗಳ ಹೋಮಗಳೆಲ್ಲ ಆಗ್ತದೆ. ಹಾಗೂ ಪ್ರಸಾದ ಸ್ವರೂಪವಾಗಿ ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಶೇಷವಾದಂತಹ ಪ್ರಸಾದ ಸ್ವರೂಪದ ನಿಮಗೆ ಈ ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ. ಪಂಚಗ್ರಹ ಮಹಾಕೂಟದ ಒಂದು ಸಂದರ್ಭದಲ್ಲಿ ನಮ್ಮ ಯಾಗಶಾಲೆಯಲ್ಲಿ ಈ ಕೃಷ್ಣ ಕೀಲಕ ಅನ್ನುವಂಥ ಒಂದು ವಿಶೇಷವಾದ ರತ್ನವನ್ನು
ಕುದೃಷ್ಟಿ ಪರಿಹಾರ ಹೋಮ, ಸ್ವಪ್ನೇಶ್ವರಿ ಹೋಮ, ವಾಸ್ತು ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಗಿ ಪಂಚಗ್ರಹಗಳ ಒಂದು ಏನು ಕೂಟದ ಎಲ್ಲ ಗ್ರಹಗಳ ಹೋಮವನ್ನು ಮಾಡಿ ನಿಮಗೆ ಈ ಒಂದು ಕೃಷ್ಣ ಕೀಲಕ ರತ್ನವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಎನರ್ಜೈಸ್ ಮಾಡಿ ನಾವು ನಿಮಗೆ ಇದನ್ನು ಕಳಿಸ್ಕೊಡ್ತೇವೆ. ಒಂದು ನೆನಪಿಟ್ಕೊಳ್ಬೇಕಿದೆ ಏನಪ್ಪ ಅಂತಂದರೆ, ಇದೊಂದು ವಿಶೇಷವಾದಂಥ ಸಂದರ್ಭದಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು. ಇದನ್ನು ನೀವು ಒಮ್ಮೆ ಬಳಸಿದ್ರೆ ನೀವೇ ಬಳಸಬೇಕು, ಬೇರೆಯವ್ರು ಬಳಸಂಗಿಲ್ಲ. ಬಳಸೋದು ಹೆಂಗೆ ಗುರುಗಳ, ಇದೇನು ಕುತ್ತಿಗೆಲ್ಲಿ ನೇತಾಕೋಬೇಕಾ ಇದನ್ನು ಅಂತ? ಹಾಗೆಲ್ಲ ಅವಶ್ಯಕತೆ ಇಲ್ಲ. ಇದನ್ನು ಏನು ಮಾಡಬೇಕು ಅಂತಂದರೆ, ಕಡ್ಡಾಯವಾಗಿ ನೀವು ಮಲಗುವ ಹಾಸಿಗೆಯಲ್ಲಿ ಇಟ್ಕೋಬೇಕು. ಇದನ್ನು ನಿಮ್ಮ ತಲೆದಿಂಬ ಕೆಳಗಡೆ ಇಟ್ಕೋಬಹುದು, ಇಲ್ಲ ನಿಮ್ಮ ಹಾಸಿಗೆಯಲ್ಲೂ ಇಟ್ಕೋಬಹುದು. ಎರಡು ಆಪ್ಷನ್ಸ್ ಇದೆ, ಯಾವುದಾದ್ರೂ ಪರವಾಗಿಲ್ಲ. ಇದ್ರ ಮೇಲೆ ನೀವು ಮಲಗಿದಾಗ, ಅಂದರೆ ಹಿಂಗೆ ಮಲ್ಕೊಂಡ್ರೆ ಚುಚ್ಚಿಬಿಡ್ತದೆ, ಮತ್ತೆ ಹೀಗೆ ಇದನ್ನು ಅಡ್ಡ ಇಟ್ಕೊಂಡು ಇದ್ರ ಮೇಲೆ ಮಲಗಬೇಕು. ಇಲ್ಲ ತಲೆದಿಂಬ ಕೆಳಗಡೆ ಆದರೂ ಇದನ್ನ ಇಟ್ಕೊಂಡು ಮಲ್ಕೋಬಹುದು. ನಿಮ್ಮ ನೆಗೆಟಿವ್ ಆರಾ ಏನಿದೆ, ನಿಮ್ಮ ಶರೀರದಲ್ಲಿರುವಂತಹ ಒಂದು ಎಂತ ಹೇಳ್ತೀವಿ, ನಿಮಗೆ ದೃಷ್ಟಿ ಇದರಿಂದ ಬರ್ತಕ್ಕಂಥದ್ದು ಇರುತ್ತಲ್ಲ, ಆ ಒಂದು ಶಕ್ತಿಯನ್ನು, ಕೆಟ್ಟ ಶಕ್ತಿಯನ್ನು ನಿವಾರಣೆ ಮಾಡ್ತಕ್ಕಂಥ ಆರಾ ಕ್ಲೆನ್ಸಿಂಗ್ ಅಂತ, ನಿಮ್ಮ ಇಡೀ ಸೂಕ್ಷ್ಮ ಶರೀರದ ಶುದ್ಧೀಕರಣವನ್ನು ಮಾಡ್ತಕ್ಕಂಥ ಶಕ್ತಿ ಈ ಒಂದು ರತ್ನಕ್ಕಿದೆ, ಈ ಕೃಷ್ಣ ಕೀಲಕ ರತ್ನಕ್ಕಿದೆ. ಇದನ್ನು ನಾವು ಇಷ್ಟೆಲ್ಲ ಹೋಮ್ಗಳು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಯಾವತ್ತು ಎನರ್ಜೈಸ್ ಮಾಡ್ತಾ ಇದ್ದೇವೆ? ಪಂಚಗ್ರಹ ಮಹಾಕೂಟ ಇರತಕ್ಕಂಥ 5 ಗ್ರಹಗಳು ಒಂದೇ ರಾಶಿಯಲ್ಲಿರ್ತಕ್ಕಂಥ ಅಮಾವಾಸ್ಯೆಯ ಪರ್ವಕಾಲದ ದಿವಸ ನಾವು ಈ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇಂತಹ ಸಮಯ ಮತ್ತೆ ಬರೋದು ಯಾವಾಗೂ ಗೊತ್ತಿಲ್ಲ. ಅವತ್ತಿನ ದಿವಸ ಮತ್ತೆ ಇದೇ ರೀತಿಯಾದಂತಹ ದ್ರವ್ಯವನ್ನು ನಾವು ಎನರ್ಜೈಸ್ ಮಾಡ್ತೀವ ಅನ್ನೋಂಥದ್ದು ಪ್ರಶ್ನೆ, ದೊಡ್ಡ ಪ್ರಶ್ನೆ. ಸೊ ಆದ್ದರಿಂದ ಸದ್ಯದಲ್ಲಿ ಇಲ್ಲ. ಸೊ ಆದ್ದರಿಂದ ದಯವಿಟ್ಟು ಇಂಥ ಸಂದರ್ಭವನ್ನು ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜೂನ್ 6ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮಗೆಲ್ಲರಿಗೂ ಸಂಕಲ್ಪವನ್ನು ಹೇಳ್ಕೊಡ್ತೇನೆ. ಸಾಧ್ಯ ಬೆಳಗ್ಗೆ ಲೈವಲ್ಲಿ ನೀವು ಸಂಕಲ್ಪ ಹೇಳ್ಕೊಳ್ಳಿ. ಬೆಳಗ್ಗೆ 10:30ಯಿಂದ ಹೋಮ ಪ್ರಾರಂಭವಾಗ್ತದೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು. ನಿಮ್ಮ ಈ ಎಲ್ಲ ಹೋಮಗಳಲ್ಲೂ ಸಹ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಈ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ. ಹಾಗೂ ಈ ಕೃಷ್ಣ ಕೀಲಕ ರತ್ನ ಏನಿದೆ ಇದ್ರ ಮೇಲೆ ದಯವಿಟ್ಟು ಮಲ್ಕೊಳ್ಳಿ, ನಿಮ್ಮ ಹಾಸಿಗೆಲಿ ಇಟ್ಕೊಂಡು ಮಲ್ಕೊಳ್ಳಿ. ನೆನ್ಪಿಟ್ಕೊಳ್ತಕ್ಕಂಥದ್ದು ಅಂದರೆ, ಒಮ್ಮೆ ನೀವು ಇದ್ರ ಮೇಲೆ ಬಳಸಲಿಕ್ಕೆ ಆರಂಭ ಮಾಡಿದ್ರಿ, ಇದನ್ನು ನೀವು ಬಳಸ್ತಾ ಇದ್ದೀರಾ ಅಂತ ಆದರೆ ದಯವಿಟ್ಟು ಇದನ್ನು ಇನ್ನೊಬ್ರಿಗೆ ಕೊಡೋಂಗಿಲ್ಲ. ಅಂದರೆ ನನ್ನ ಮಗನೇ ಕೊಟ್ಬಿಡೋಣ, ನಮ್ಮ ಯಜಮಾನರು, ನನ್ನ ಹೆಂಡತಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಂಗಿ, ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮ ಅಂದ್ಕೊಂಡು ಒಬ್ಬರು ಬಳಸಿದ್ನ ಇನ್ನೊಬ್ರಿಗೆ ಕೊಡೋಂಗಿಲ್ಲ. ಅಂದರೆ ಆರಾ ಡಿಫ್ರೆನ್ಸ್ ಆಗಿಬಿಡುತ್ತೆ. ನಿಮ್ಮ ಆರಾಗೆ ಆ ಆರಾಗೆ ತುಂಬ ವ್ಯತ್ಯಾಸ ಬಂದ್ಬಿಡುತ್ತೆ. ಆದ್ದರಿಂದ ಇದು ನಿಮಗೆ ಸಮಸ್ಯೆಯನ್ನು ಕೊಡ್ತದೆ. ಸೊ ಆದ್ದರಿಂದ ಇದನ್ನು ದಯವಿಟ್ಟು ಬೇರೆಯವ್ರಿಗೆ ಕೊಡಬೇಡಿ. ಒಮ್ಮೆ ನಿಮ್ಮ ಹೆಸರು ಸಂಕಲ್ಪ ನೀವು ಬಳಸಿದ್ರೆ ನೀವೇ ಬಳಸಬೇಕು ಇದನ್ನು ಅಲ್ವಾ. ಈ ಕೆಟ್ಟ ಕೆಟ್ಟ ಕನಸುಗಳು ಬೀಳೋದಿದ್ರಿಗೂ ಸಹ ಪರಿಹಾರವಾಗುತ್ತೆ. ಈ ದೃಷ್ಟಿ, ತುಂಬ ದೃಷ್ಟಿ, ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ನಿಮ್ಮನ್ನು ನೋಡಿದಾಗ ನಿಮಗೆ ದೃಷ್ಟಿ ಆಗುತ್ತೆ. ಕೆಲವರು ನಿಮ್ಮ ಬಗ್ಗೆ ಮಾತಾಡಿ ನಿಮಗೊಂದಿಷ್ಟು ದೃಷ್ಟಿ ಮಾಡಾಕ್ತಾರೆ. ಕೆಲವರು ಮಾಟ ಮಂತ್ರ ಮಾಡಿಸಿ ಹಾಕ್ತಾರೆ. ಕೆಲವರು ಮನಸ್ಸಲ್ಲೇ ಕೊರಗಿ ನಿಮಗೊಂದು ದೃಷ್ಟಿ ಮಾಡಾಕ್ತಾರೆ. ಸೊ ದುಶ್ಮನ್ ಕಹ ಅಂದರೆ ಊರು ತುಂಬ ಹೇ ಅಂತ. ನಾವು ವ್ಯಕ್ತಿಯನ್ನು ಹಿಡ್ಕೋಬೋದು, ವ್ಯಕ್ತಿಯ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ, ಆಯ್ತಲ್ವಾ. ಸೊ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಹ್ಯೂಮನ್ ನೇಚರ್ ಏನು ಅಂತಂದರೆ, ಎಲ್ಲರೂ ಚೆನ್ನಾಗಿರ್ಬೇಕು, ಬಟ್ ನನ್ನಷ್ಟಲ್ಲ ಅನ್ನೋ ಥರದ್ದು. ಸೊ ಯಾರೇ ಇರಲಿ, ನಿಮ್ಮ ಒಳಿತನ ಬಯಸೋರು ಕೂಡ ಹೆಂಗೆ ಬಯಸ್ತಾರೆ ಅಂದರೆ, ನೀನು ಚೆನ್ನಾಗಿರಪ್ಪ, ನನ್ನಷ್ಟು ಚೆನ್ನಾಗಿರೋದು ಬೇಡ ಅಂತ. ನನಗಿನ್ನ ಚೆನ್ನಾಗಿದೆ ಅಂದರೆ ನೀನು ಎಂಥವೇ ಆಗಿರೋ, ಎಷ್ಟೇ ಬೇಕೋನೇ ಆಗಿರೋ ನಿನ್ನ ಬಗ್ಗೆ ದೃಷ್ಟಿ ಆಗಿಬಿಡುತ್ತೆ. ಸೊ ಅದರಿಂದ ಹ್ಯೂಮನ್ ನೇಚರ್ ಅದು. ಸೊ ಅದರಿಂದ ಆ ಹ್ಯೂಮನ್ ನೇಚರ್ ಆಗಿರತಕ್ಕಂಥ ಹೊಟ್ಟೆ ಉರಿ, ದೃಷ್ಟಿ ಸ್ವರೂಪದಲ್ಲಿ ಹೊಟ್ಟೆ ಕಿಚ್ಚು ಇದೆಲ್ಲ, ಅದು ದೃಷ್ಟಿ ಸ್ವರೂಪದಲ್ಲಿ ನಿಮ್ಮ ಮೇಲೆ ಬಿದ್ದಾಗ ನಿಮಗೆ ಸಮಸ್ಯೆ ಆಗುತ್ತೆ. ಸೊ ಈ ಕೃಷ್ಣ ಕೀಲಕ ರತ್ನವನ್ನು ಡೈಲಿ ನೀವು ನಿಮ್ಮ ಹಾಸಿಗೆಲಿ ಇಟ್ಕೊಂಡು ಮಲ್ಕೊಂಡಾಗ ಏನಾಗುತ್ತೆ, ನೀವು ಹೊರಗಡೆಯಿಂದ ಏನೇನು ನೆಗೆಟಿವ್ ಎನರ್ಜೀಸ್ ಜೊತೆಗೆ ಡೈಲಿ ಬರ್ತಾ ಇರ್ತೀರಾ. ನೀವು ರಾತ್ರಿ ಮಲ್ಕೊಂಡಿರ್ತೀರ, ಬೆಳಗ್ಗೆ ಎಷ್ಟಲ್ಲಿ ಕ್ಲೆನ್ಸಿಂಗ್ ಆಗಿರುತ್ತೆ, ಅವರ ಕ್ಲೆನ್ಸಿಂಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಮತ್ತೆ ಫ್ರೆಶ್ ಆಗಿ ಹೋಗ್ತೀರಾ, ಮತ್ತೆ ರಾತ್ರಿ ಬಂದು ಮಲ್ಕೊತೀರಾ ಇದ್ರ ಮೇಲೇ, ಮತ್ತೆ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಹೋಗ್ತೀರಾ. ಸೊ ಈ ವಿಚಾರವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ವಾ. ಸೊ ನೀವು ಬಳಸಿದ್ನ ದಯವಿಟ್ಟು ಇನ್ನೊಬ್ಬರಿಗೆ ಕೊಡಬೇಡಿ. ಅವ್ರಿಗೆ ಬೇರೆ ಇನ್ನೊಂದು ಬೇಕಾದ್ರೆ ತರಿಸ್ಕೊಳ್ಳೋಕೆ ಹೇಳಿ, ಮೊದಲೇ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ತರಿಸ್ಕೊಳ್ಳೋಕೆ ಹೇಳಿ. ಬಟ್ ದಯವಿಟ್ಟು ನೀವು ಬಳಸಿದ್ದು ಇನ್ನೊಬ್ರಿಗೆ ಕಳಿಸ್ಬೇಕು ಅಷ್ಟೇ, ಜಸ್ಟ್ ಸಾಕು. ಇಷ್ಟು ಮಾಡ್ಕೊಂಡು ಹೋದರೂ ಸಾಕು. ಈ ನೆಗೆಟಿವ್ ಎನರ್ಜಿ ಇದಾಗುತ್ತೆ. ಹಾಗೂ ಈ ಜೂನ್ 6ನೇ ತಾರೀಕು ಪರ್ವಕಾಲದ ಒಂದು ಸಂಪೂರ್ಣ ಫಲವನ್ನು ಈಸಿಯಾಗಿ ತೊಗೊಂಡಂಗೆ ಆಗುತ್ತೆ. ಯಾವ್ಯಾವ ಗ್ರಹಕ್ಕೆ ನಾವು ಪೂಜೆ ನಿಮ್ಗೆ ಹೇಳ್ತಾ ಇದ್ದೀನೋ ಅಷ್ಟು ಧಾನ್ಯಗಳಿಟ್ಕೊಂಡು ಅದು ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಗುರುಗಳೇ. ಏನು ಅವಶ್ಯಕತೆ, ನಾವು ಆ ಗ್ರಹಗಳಿಗೆ ಹೋಮವನ್ನೇ ಮಾಡ್ತಾ ಇದ್ದೇವೆ.
ನೀವು ಬರೀ ಪೂಜೆ ಮಾಡಿದ ನಾವು ಹೋಮವನ್ನೇ ಪವರ್ಫುಲ್ಲಾಗಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಅದೆಲ್ಲದರ ಎನರ್ಜೈಸ್ ಆಗಿ ಒಂದು ಪ್ರಸಾದ ನಿಮಗೆ ಕೊಡ್ತಾ ಇದ್ದೇವೆ. ಜಸ್ಟ್ ಇದನ್ನು ನೀವು ತಲೆದಿಂಬಡಿ ಇಟ್ಕೊಂಡು ನಮ್ಮಲ್ಲಿ ಕಂಡ್ರೆ ಸಾಕು, ಇಷ್ಟು ಸಿಂಪಲಾಗಿ ಮಾಡ್ಕೊಂಡ್ರೆ ಸಾಕು. ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲೋದು ಏನು ಗೊತ್ತಿದೆ ಅದು ನಿಮ್ಮ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.